ಕೇರಳದ ವಯನಾಡಿನಲ್ಲಿ ನಡೆದಂತಹ ಘನಘೋರ ದುರಂತಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡ್ತಾ ಇದ್ವಿ. ತುಂಬ ಅಪ್ಡೇಟ್ಸ್ ಬರ್ತಾ ಇದೆ. ಕೇರಳದ ವಯನಾಡಲ್ಲಿ ನಡೆದಿರ್ತಕ್ಕಂಥ ಭೂಕುಸಿತ, ಈ ಭೂಕುಸಿತದಲ್ಲಿ ಸಾವಿನ ಸಂಖ್ಯೆ 54ಕ್ಕೆ ಏರಿಕೆ. ನೋಡಿ, 47 ಇತ್ತು ವಿರಾಮಕ್ಕೂ ಮುನ್ನ, ಈಗ 54. ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ ಸಾವಿನ ಸಂಖ್ಯೆ. ಅಲ್ಲಿದ್ದವರೇ ಹೇಳ್ತಾ ಇದ್ದಾರಲ್ಲ, 2000 ಜನಸಂಖ್ಯೆ ಇರತಕ್ಕಂಥ ಊರು ಅದು ಅಂತ. ಸಾವಿನ ಸಂಖ್ಯೆ ಇನ್ನಷ್ಟು ಏರಿಕೆಯಾಗುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಬೆಂಗಳೂರಿನಿಂದ ಕೇರಳಕ್ಕೆ ಈಗಾಗಲೇ NDRF ತಂಡವನ್ನು ಕೂಡ ಕಳಿಸ್ಕೊಡಲಾಗಿದೆ. ಅಕ್ಕಪಕ್ಕದ ರಾಜ್ಯಗಳು ಇಂಥ ಸಂದರ್ಭದಲ್ಲಿ ಸಹಾಯ ಮಾಡಲೇಬೇಕು, ಮಾಡೇ ಮಾಡ್ತಾರೆ. NDRF ಟೀಮ್ ಇಂಥ ಸಂದರ್ಭದಲ್ಲಿ ಎಷ್ಟು ಜನ ಸಿಬ್ಬಂದಿ ಇದ್ರೂ ಸಾಕಾಗಲ್ಲ. ಅಲ್ಲಿ ನೋಡಿ, ರಕ್ಷಣೆ ಮಾಡಿ ಕರ್ಕೊಂಡು ಹೋಗ್ತಾ ಇರೋರನ್ನ ಗಮನಿಸ್ತಾ ಇದ್ದೀರಾ. ಇವರೆಲ್ಲ ಅಲ್ಲಿ ಸಿಕ್ಕಾಕೊಂಡಿದ್ದವ್ರು ಪಾಪ. ಇಂಥವ್ರನ್ನೆಲ್ಲ ರಕ್ಷಣೆ ಮಾಡಿ ಕರ್ಕೊಂಡು ಬರ್ತಾ ಇದ್ದಾರೆ. ಬದುಕಿರುವ ಒಬ್ಬರನ್ನೂ ಕೂಡ ಯಾವುದೇ ತೊಂದರೆ ಆಗದಂತೆ ಅವ್ರನ್ನ ಸೇಫ್ ಗಾರ್ಡ್ ಮಾಡೋದು ಅವ್ರ ಕೆಲಸ. ಆ ಕೆಲಸ ಆಗಬೇಕೀಗ, ಅದಾಗ್ತಾ ಇದೆ. ನೋಡ್ತಾ ಇದ್ದೀರಾ, ಕೇರಳದ ವಯನಾಡಲ್ಲಿ ಈಗ ಮೃತರ ಸಂಖ್ಯೆ 54ಕ್ಕೇರಿದೆ. 54 ಜನ ಇಲ್ಲಿ ತನಕ. ನಿನ್ನೆ ಮಧ್ಯರಾತ್ರಿ 1:30ರಿಂದ 4 ಗಂಟೆಯ ಅವಧಿಯಲ್ಲಿ 3 ಬಾರಿ ಭೂಕುಸಿತವಾಗಿದೆ. 3 ಬಾರಿ ಪ್ರವಾಹದ ನೀರು ಬಂದಿದೆ. ಅಲ್ಲಿದ್ದವರೇ ಹೇಳ್ತಾ ಇದ್ದಾರಲ್ಲ, ಏನಾಗ್ತಾ ಇತ್ತು ಅಂತ. ಬರೀ ಪ್ರವಾಹ ಅಂದರೆ ಇಲ್ಲೆಲ್ಲ ನಾವು ಕರ್ನಾಟಕದಲ್ಲಿ ನೋಡೋ ಥರ ಬರೀ ನೀರಲ್ಲ, ನೀರು ಜೊತೆಗೆ ಆ ಗುಡ್ಡದ ಜೊತೆಗೆ ಕಲ್ಲು ಮಣ್ಣು ಬಂಡೆಗಳೆಲ್ಲ ಬಂದ್ಬಿಡ್ತಂತೆ. ನೋಡಿ ಇಲ್ಲಿ ನೋಡಿ, ಇವೆಲ್ಲ ಬಂದು ಊರ ಮೇಲೆ ಬಿದ್ದುಬಿಟ್ಟಿದೆ. ಊರೇ ಬಿದ್ದಿದೆ. ಅಲ್ಲಿ ಪರ್ಟಿಕ್ಯುಲರ್ ಆಗಿ ಅಲ್ಲಿರ್ತಕ್ಕಂಥ ಒಂದು ಊರು ಚುರಲ್ಮಲ ಅಂತಂದ್ಬಿಟ್ಟು, ಸ್ವಲ್ಪ ದೊಡ್ಡ ಊರು ಅದು. ಚುರಲ್ಮಲಾದಲ್ಲೇ ಜಾಸ್ತಿ ದುರಂತ ಆಗಿರೋದು. ಚುರಲ್ಮಲಾದಲ್ಲೇ ತುಂಬ ಸಾಕಷ್ಟು ಅನಾಹುತ ಆಗಿರೋದು. ಮೆಪ್ಪಾಡಿ, ಮುಂಡಕ್ಕೈ, ಚುರಲ್ಮಲ, ಅದರಲ್ಲಿ ಚುರಲ್ಮಲಾದಲ್ಲಿ ಜಾಸ್ತಿ ನೀವು ನೋಡ್ತಿರೋದೆಲ್ಲ ಅಲ್ಲಿದೆ ದೃಶ್ಯ. ಇವೆಲ್ಲ ವಯನಾಡಿಂದ 35ರಿಂದ 40 ಕಿಲೋಮೀಟರ್ ಆಸುಪಾಸಿನಲ್ಲಿ ಇರ್ತಕ್ಕಂಥ ಊರುಗಳು. ಹೆಡ್ ಕ್ವಾರ್ಟರ್ಸ್ ಬಂದು ವಯನಾಡು. ವಯನಾಡಿಂದ 35ರಿಂದ 40 ಕಿಲೋಮೀಟರ್ ದೂರದಲ್ಲಿವೆ ಇವೆಲ್ಲ. ಮೆಪ್ಪಾಡಿ, ಮುಂಡಕ್ಕೈ, ಚುರಲ್ಮಲ ಇವೆಲ್ಲ. ಹಾಗಾಗಿ NDRF ಟೀಮ್ ಮತ್ತಷ್ಟು ಡೆಪ್ಯೂಟ್ ಮಾಡ್ತಾರೆ. ಈಗಾಗಲೇ ಸೇನಾ ಕಾರ್ಯಾಚರಣೆಗೂ ಕೂಡ ಅಂದಿದ್ದಾರೆ ಕೇಂದ್ರ ಸರ್ಕಾರದವರು. ಸೇನೆಯನ್ನು ಕಳಿಸ್ಕೊಡ್ತಾರೆ. ಅದರ ಜೊತೆಗೆ SDRF ಟೀಮ್ ಇದ್ದೇ ಇರುತ್ತೆ. ಈಗ ಅಲ್ಲಿ ಆಗಬೇಕಾಗಿರ್ತಕ್ಕಂಥ ಕೆಲಸಗಳು ತುಂಬ ರ್ಯಾಪಿಡಾಗಿ ಆಗಬೇಕು. ಮೊದಲು ಎಲ್ಲ ಕಂಪ್ಲೀಟ್ ಅಲ್ಲೆಲ್ಲ ಹುಡುಕ್ಬೇಕು. ಈಗ ಡಿಗ್ ಮಾಡಬೇಕು ಎಲ್ಲನೂ. ಎಲ್ಲಿ ಮನೆ ಇತ್ತೋ, ಎಲ್ಲಿ ಸ್ಕೂಲ್ ಇತ್ತೋ ಏನೂ ಗೊತ್ತಿಲ್ಲ, ಎಲ್ಲಿ ಅಂಗಡಿಗಳಿದ್ವೋ, ಅಲ್ಲಿ ಯಾರ್ಯಾರಿದ್ದರೋ, ಎಲ್ಲೆಲ್ಲಿ ಸಿಕ್ಕಾಕೊಂಡಿದ್ದಾರೋ. ಜೊತೆಗೆ ಅಕಸ್ಮಾತ್ ಮನೆ ಒಳಗಡೆ ಇದ್ದು ಮಣ್ಣು ಮೇಲೆ ಬಿದ್ದಿದ್ರೂ ಕೂಡ ಬದುಕುಳಿದಿರುವ ಸಾಧ್ಯತೆಗಳಿದೆ. ಬಟ್ ಆದಷ್ಟು ಬೇಗ ಅವ್ರನ್ನ ರೀಚ್ ಆಗಬೇಕು. ಅವ್ರನ್ನ ರೀಚ್ ಆಗಿಬಿಟ್ರೆ NDRF ಟೀಮ್ ಅವರು ಅವ್ರನ್ನ ಸೇಫ್ ಗಾರ್ಡ್ ಮಾಡಿ ಕರ್ಕೊಂಬಂದ್ಬಿಡ್ತಾರೆ. ಅದೆಲ್ಲ ಕೆಲಸ ಕಾರ್ಯಗಳು ಕೂಡ ಆಗಬೇಕು. ಇವಾಗ ಪರ್ಟಿಕ್ಯುಲರ್ ಆಗಿ ಈ ಕೆಲಸ ಆಗಬೇಕು. ಕ್ಷಣಕ್ಕೂ ಏರಿಕೆ ಆಗ್ತಾ ಇದೆ ಭೂಕುಸಿತ. ಈ ಸಾವಿನ ಸಂಖ್ಯೆ ಭೂಕುಸಿತದಲ್ಲಿ 54ಕ್ಕೆ ಬಂದು ನಿಂತಿದೆ. ಇವಾಗ ಇನ್ನು 10 ನಿಮಿಷಕ್ಕೆ ಮಾತ್ರ ರೈಸ್ ಆಗುತ್ತೆ. ನಾನು ಆಗಲೇ ಹೇಳ್ತಾ ಇದ್ದೆ, ಹೆಂಗೆ ನಂಬರ್ ಕೊಡ್ತಾರೆ ಅಂದರೆ ಶವಗಳು ಸಿಗಬೇಕು ಅವ್ರಿಗೆ. ಶವಗಳು ಸಿಗ್ತಾ ನಂಬರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅಲ್ಲಿ ತನಕ ಅದನ್ನು ಅಧಿಕೃತ ಮಾಡೋದೇ ಇಲ್ಲ. ಕಾಣೆಯಾದವ್ರನ್ನ ನಾಪತ್ತೆ ಆದವರು ಅಂತಲೇ ಲೆಕ್ಕದಲ್ಲಿ ಇಟ್ಕೊಂಡಿರ್ತಾರೆ. ಇದೆಲ್ಲ ಆದಮೇಲೆ ಬಾಡಿ ಐಡೆಂಟಿಫಿಕೇಷನ್ ಆಗಬೇಕು. ಅವ್ರ ಸಂಬಂಧಿಕರು ಬಂದು ಗುರುತಿಸ್ಬೇಕು, ಇದು ಯಾರದ್ದು ಏನು ಎತ್ತ ಅಂತ. ತುಂಬ ಕೆಲಸಗಳಿದೆ. 2018ರಲ್ಲಿ ಕೇರಳದಲ್ಲಾದಂತಹ ಪ್ರವಾಹ, ಇದು ಅದೊಂದು ರೀತಿ ಪ್ರವಾಹ. ಅದು ನೀರು ಆವಾಗ ಊರನ್ನೇ ಮುಳುಗಿಸ್ಕೊಂಡು ಹೊಟ್ಟೋಗಿತ್ತು. ಈಗ ನೀರಿನ ಜೊತೆಗೆ ಭೂಕುಸಿತ. ಹಾಗಾಗಿ ಇವಾಗ ಎಲ್ಲ ರಾಜ್ಯಗಳು ಈಗ ಸರೌಂಡಿಂಗ್, ಬೆಂಗಳೂರಿನಿಂದ NDRF ಟೀಮ್ ಹೋಗುತ್ತೆ, ಚೆನ್ನೈಯಿಂದ ಬರುತ್ತೆ, ಅಕ್ಕಪಕ್ಕದ ರಾಜ್ಯಗಳಿಂದ ಏನೆಲ್ಲ ಮ್ಯಾಕ್ಸಿಮಮ್ ಸಪೋರ್ಟ್ ಬೇಕು ಎಲ್ಲವೂ ಕೂಡ ಆಗುತ್ತೆ. ಜೊತೆಗೆ ಪ್ರಧಾನಿ ಮೋದಿಯವರು ಕೂಡ ಖುದ್ದು ಕರೆ ಮಾಡಿ ಕೇರಳ CM ಜೊತೆ ಮಾತಾಡಿದ್ದಾರೆ. ಎಲ್ಲ ಅಗತ್ಯ ನೆರವೆಲ್ಲವನ್ನು ಕೊಡ್ತೀವಿ. ನೋಡಿ ಇಲ್ಲಿ ರೈಟ್ ವಿಂಡೋದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಆ ಕೆಸರು ಕಾಣ್ತಾ ಇದೆಯಲ್ಲ, ಎಲ್ಲ ಮಣ್ಣು ಬಿದ್ದಿರೋದು. ಅಲ್ಲೆಲ್ಲ ಊರಿದ್ದಿದ್ದ ಜಾಗ ಅದು. ಹೆಸರು ನೋಡಿ, ಆ ಊರಿನ ಹೆಸರು ಚುರಲ್ಮಲ ಅಂತ ಹೇಳ್ತಾರಲ್ಲ. ಮಲ ಅಂತಂದರೆ ಈಗ ಶಬರಿಮಲ ಅಂತಾರಲ್ಲ, ಆ ಥರ ಬೆಟ್ಟ ಆಗಿರೋ ಜಾಗ ಅದು. ಬೆಟ್ಟ ಗುಡ್ಡಗಳ ಪ್ರದೇಶ, ಅಲ್ಲಿ ಬಿದ್ದಿರೋದು ಇದೆಲ್ಲ. ಗೊತ್ತಿಲ್ಲ ಎಷ್ಟು ಜನ. ಆಮೇಲೆ ಈ ಚಾಮರಾಜನಗರ ಕಡೆಯಿಂದ ತುಂಬ ಜನ ಕೆಲಸಕ್ಕೆ ಹೋಗ್ತಾರೆ ಅಲ್ಲಿಗೆಲ್ಲ. ಕೆಲವರೆಲ್ಲ ಅಲ್ಲೇ ಸೆಟ್ಲ್ ಆಗಿಬಿಟ್ಟಿದ್ದಾರೆ. ಕರ್ನಾಟಕದಿಂದ ಕೆಲವರೆಲ್ಲ ಹೋಗಿ ಆ ಭಾಗದಲ್ಲಿ ವಯನಾಡು, ಸುಲ್ತಾನ್ ಬತ್ತೇರಿ ಈ ಕಡೆ ಎಲ್ಲ ಹಳ್ಳಿಗಳಲ್ಲಿ ಸೆಟ್ಲ್ ಆಗಿಬಿಟ್ಟಿದ್ದಾರೆ ಕೆಲಸ ಮಾಡಿಕೊಂಡು. ಸೊ ಇವೆಲ್ಲ ಇನ್ಫಾರ್ಮೇಷನ್ಸ್ ತೊಗೋಬೇಕು. ಇವಾಗ ನಮ್ಮ ಜೊತೆ ಒಬ್ಬರು ಮಹೇಶನ್ ಅವರು ಮಾತನಾಡಿದ್ರು, ಕನ್ನಡಿಗರು.
ಅವ್ರು ಹೇಳ್ತಾ ಇದ್ರು, ಎಲ್ಲ ಮಾಹಿತಿಯನ್ನು ಕೊಡ್ತಾ ಇದ್ರು. ತುಂಬ ದೊಡ್ಡ ಘೋರ ದುರಂತ ಇದು ಆಗಿರೋದು. ನಾನು ಯಾವಾಗಲೂ ಅದನ್ನೇ ಕಂಪೇರ್ ಮಾಡ್ತಾ ಇದ್ದೆ. ಶಿರೂರಲ್ಲಿ ಆಗಿರ್ತಕ್ಕಂಥದ್ದು ಏನೂ ಇಲ್ಲ ಇದ್ರ ಮುಂದೆ. ನೋಡಿ, ಭೂಕುಸಿತಕ್ಕೂ ಮುನ್ನ ಹೇಗಿತ್ತು ವಯನಾಡು, ಭೂಕುಸಿತದ ಬಳಿಕ ಹೇಗಾಗಿದೆ ಅಂತ ಕಂಪ್ಯಾರಿಸನ್ ನೋಡಿ. ಹೇಳಿ ಕೇಳಿ ವಯನಾಡಿಗೆ ಜನ ಪ್ರವಾಸಿಗರು ಹೋಗ್ತಾರೆ. ಅಂಥ ಅದ್ಭುತವಾದ, ಸುಂದರವಾದ, ರಮಣೀಯವಾದ ಸ್ಥಳ ಅದು. ಪ್ರಕೃತಿಯ ಸೊಬಗೆ ಅಷ್ಟು ಅದ್ಭುತವಾಗಿತ್ತು. ಇವತ್ತಿನ ದಿನ ಅದು ಸ್ಮಶಾನವಾಗ್ಬಿಟ್ಟಿದೆ. ಹಾಗಿದ್ದ ಜಾಗ ಬರೀ ರೆಸಾರ್ಟ್ಗಳು, ಅಲ್ಲೆಲ್ಲ ಹೋಮ್ ಸ್ಟೇಗಳು. ಜನ ಬೇರೆ ಬೇರೆ ಕಡೆಯಿಂದ ಬರ್ತಾಯಿದ್ರು. ದೇವರ ನಾಡು ಅಂತ ಕರೆಯುವಂತಹ ಜಾಗ. ಅಲ್ಲಿನ ಸೀನರಿಗೆ ಅದು ಫೇಮಸ್ ಆಗಿತ್ತು. ಅಂಥ ಜಾಗದಲ್ಲಿ ಈಗ ಹೇಗಾಗಿದೆ ನೋಡಿ. ಪ್ರಕೃತಿ ಒಂದು ಸರ್ತಿ ಮುನಿಸ್ಕೊಂಡ್ರೆ ಏನು ಬೇಕಾದರೂ ಆಗಬಹುದು ಅಂತಾರೆ. ಈ ಪ್ರಳಯ ಅಂತೆಲ್ಲ ಅಂತಾರೆ. ಪ್ರಳಯ ನಾವು ಯಾರೂ ನೋಡಿಲ್ಲ, ಬಟ್ ಈ ಒಂದು ಊರಿನ ಮೇಲೆ ಆಗಿರೋದು ಇದೇ ಪ್ರಳಯ ಅಷ್ಟೇ. ಒಂದು ಊರಲ್ಲಾಗಿದೆ, ಇಡೀ ಭೂಮಿ ಮೇಲೆ ಆದರೆ ಹೀಗೆ ಆಗುತ್ತೆ ಎಲ್ಲ ಕಂಪ್ಲೀಟ್. ಹಾಗೆ ಅನ್ಕೋಬೇಕೀಗ. ಹಾಗಾಗಿ ಈಗ ಯಾರ್ಯಾರು ಗಾಯಾಳುಗಳಾಗಿದ್ದಾರೆ ಅವರೆಲ್ಲರಿಗೂ ಕೂಡ ಒಳ್ಳೆಯ ರೀತಿಯ ಟ್ರೀಟ್ಮೆಂಟ್ ಇಮ್ಮಿಡಿಯೇಟಾಗಿ ಸಿಗಬೇಕು. ಅಲ್ಲಿ ಬದುಕುಳಿದಿರ್ತಕ್ಕಂಥವ್ರನ್ನ ರಕ್ಷಣೆ ಆಗಬೇಕು. ಆ ಎಲ್ಲ ಕೆಲಸ ಕಾರ್ಯಗಳನ್ನು ಪಾಪ NDRF SDRF ಟೀಮ್ ಮಾಡ್ತಾ ಇದ್ದಾರೆ. ಹಗಲು ರಾತ್ರಿ ಮಾಡಿಬಿಡ್ತಾರೆ ಅವರು. ಅದರಲ್ಲೆಲ್ಲ ಅವ್ರು ಎಕ್ಸ್ಪರ್ಟ್ಸ್. ನೋಡಿ, ಒಬ್ಬೊಬ್ಬರನ್ನೇ ಕರ್ಕೊಂಡು ಬರ್ತಾ ಇರೋದು ಗಮನಿಸ್ತಾ ಇದ್ದೀರಾ ನೀವು. ಸೊ ಹೀಗಿದೆ ಸದ್ಯಕ್ಕೆ ಇವಾಗ ಚುರಲ್ಮಲ, ಮೆಪ್ಪಾಡಿ, ಮುಂಡಕ್ಕೈ ಇಲ್ಲಿನ ಪರಿಸ್ಥಿತಿ.